ಉಂಡೆ ಕೋಳಿ ನಮ್ಮ ಮನೇಲಿ ಇದೆ ಫಸ್ಟ್ ಅಂದ್ರೆ ಅದು ವಿಕ್ಕಿ ಅವ್ರಿಗೆ ಇಷ್ಟ ಆ್ಯಕ್ಚುಲಿ ನಾನೇ ಮಾಡಲ್ಲ. ಸರಿ ಅಬ್ಬಾ ಇನ್ ಫುಲ್ ಸ್ಮಾರ್ಟ್ ಆಗಿ ಹೇರ್ ಕಟ್ ಯಾವಾಗ ಮಾಡಿಸ್ತೀರಾ? ವಿಕ್ಕಿ ಅವರ ನೆಕ್ಸ್ಟ್ ಮಾಲಿಶ್ ಕೊತ ಅಂತ ಕೆಳಗಡೆ ಎಲ್ಲ ಕುದೀತಾ ಇದೆ. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ರೇವತಿ ಮೇಡಮ್ ಅವರ ಚಾನಲಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಸೊ ಏನು ಮಾಡ್ತಾ ಇದ್ದೀನಿ ಅಂದರೆ ತಮ್ಮನ್ನ ನೋಡಿರ್ತೀರಾ, ಗ್ರಿಲ್ ಚಿಕನ್ ಮಾಡೋಣ ಅಂತ. ಯಾಕೆಂದರೆ ಸೊ ಇವರು ಮೈಕ್ರೋವೇವ್ ಓವನ್ ತೊಗೊಂಡು ತುಂಬ ದಿನಗಳಾಯಿತು, ಅದರಲ್ಲಿ ಏನು ಜಾಸ್ತಿ ಮಾಡ್ತಾ ಇರಲಿಲ್ಲ ಅಡುಗೆ. ಮೊನ್ನೆ ಏನೋ ಬಿಸ್ಕೆಟ್ ಮಾಡಿದ್ರು, ಈಗ ಅದಕ್ಕೆ ಗ್ರಿಲ್ ಚಿಕನ್ ಮಾಡಿಕೊಡು ಅಂತ ಹೇಳಿದೆ, ನೀನೇ ಮಾಡು ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಈಗ ಹೋಗಿ ಫಸ್ಟು ಚಿಕನ್ ತರಬೇಕು. ಗ್ರಿಲ್ ಚಿಕನ್ಗೆ ಹೋಗಿ ಒಂದು ಟೆಂಡರ್ ಚಿಕನ್ ಫುಲ್ ಕೋಳಿ ತೊಗೊಬೇಕು, ಕಟ್ ಪೀಸಲ್ಲಾಗಲ್ಲ. ಅದಕ್ಕೆ ಹೋಗಿ ತೊಗೊಂಬರ್ತಾ ಇದ್ದೀನಿ. ಮೇಡಮ್ ಅವರು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊತವ್ರೆ. ಇದು ಮೇಯ್ನ್ ಬೇಕಾಗಿರೋದು ಅಂಕರ್ಡು. ಸೊ ಅಂಕರ್ಡ್ ರೆಡಿ ಮಾಡ್ತಾ ಇದ್ದಾರೆ, ಚಡ್ಡಿ ಹಾಕ್ಕೊಂಡು. ಸೊ ಕ್ಯಾಮ್ರಾಯಿಂದ ಹಂಗೆ ಕಾಣಿಸೋದು ರೇವತಿಯವರು. ಸೊ ಈಗ ನಾನು ಹೋಗಿ ಮಧ್ಯಾಹ್ನ ಹೋಗಿ ಚಿಕನ್ ತೊಗೊಂಬಂದು ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ. ಆ ಪ್ರೋಸೆಸ್ಸು ಮತ್ತು ಶೂಟಿಂಗ್ ಇದೆ, ಒಂದು ಹೋಗಬೇಕು ಅನ್ಬಾಕ್ಸ್ ಕರ್ನಾಟಕಗೆ. ಮುಗಿಸ್ಕೊಂಡ್ಬಂದು ಸಾಯಂಕಾಲ ನೆಕ್ಸ್ಟ್ ಸುಡೋದು. ಸೊ ಬನ್ನಿ. ಸೊ ಫುಲ್ಲು ಕೋಳಿ 1 kg 200 ಗ್ರಾಮ್ ಬಂತು. ಸೊ ಚಿಕ್ಕದಿದ್ದಷ್ಟು ಒಳ್ಳೆಯದು. ಸೊ ತೊಗೊಂಡಿದ್ದಾಯಿತು, 314 ರೂಪಾಯಿ ಆಯಿತು. 1 kg 200 ಗ್ರಾಮ್ ಬಂತು ವಿತ್ ಸ್ಕಿನ್ನು. ವಿತೌಟ್ ಸ್ಕಿನ್ ತೊಗೊಬೋದು. ವಿತೌಟ್ ಸ್ಕಿನ್ನು ತಂದೂರಿಗೆಲ್ಲ ಚೆನ್ನಾಗಿರುತ್ತೆ, ಬಟ್ ಇದಕ್ಕೆ ಗ್ರಿಲ್ ಚಿಕನ್ಗೆಲ್ಲ ವಿತ್ ಸ್ಕಿನ್ನೇ ಇರಬೇಕು, ಅದಕ್ಕೋಸ್ಕರ. ಸೊ ಬನ್ನಿ ನಮ್ಮ ಮನೆಗೆ. ವಿಕ್ಕಿಯವ್ರು ಹೋಗಿ ಆಗಲೇ ಚಿಕನ್ ತೊಗೊಂಬಂದರು. ಅವ್ರ ಮನೇಲಿದ್ದರೆ ಅಕಸ್ಮಾತ್ ಅಲ್ಲ, ಅವ್ರು ಚಿಕನ್ ತಂದರೆ ಅವರೇ ತೊಳೆಯೋದು. ಚಿಕನ್ ಮಟನ್ ಎಲ್ಲ ಅವರೇ ತೊಳ್ಕೊಡ್ತಾರೆ. ಫುಲ್ ಚಿಕನ್, ಫುಲ್ ಕೋಳಿ, ಉಂಡೆ ಕೋಳಿ ನಮ್ಮ ಮನೇಲಿ ಇದೆ ಫಸ್ಟ್ ಅಂದ್ರೆ ಅದು ವಿಕ್ಕಿ ಅವ್ರಿಗೆ ಇಷ್ಟ ಆ್ಯಕ್ಚುಲಿ ನಾನೇ ಮಾಡಲ್ಲ. ಹೋಟ್ಲಲ್ಲೇ ತಿನ್ಬಿಡ್ತಾರೆ, ಜಾಸ್ತಿ ಲಿಮಿಟೆಡ್ ಆಗಿರಬೇಕು ಅಂತ ನಾನು ಮಾಡಲ್ಲ ಜಾಸ್ತಿ. ಇಲ್ಲಿ ಗುಂಡು ಹೊಟ್ಟೆ ಕೋಳಿ ಚಿಕ್ಕ ತರಬೇಕಿತ್ತಾನೆ. ನೀಟಾಗೆ ಇರಂಗಿದೆ, ಅದು ನೀಟಾಗಿರುತ್ತೆ. ಬಟ್ ಆದ್ರೂ ಸ್ವಲ್ಪ ನೀಟಾಗಿ ನಮ್ಮ ಉಜ್ಜಿ ತಿಕ್ಕಿ ಸೋಪ್ ಗಿಫ್ಟ್ ಕೊಡ್ಲಾ? ನಂದಿಲ್ಲ ನನಗೆ. ಅರ್ಶಿನ ಹಾಕಿ ಆರಿಸಿಬಿಡಿ. ಈ ಕಡೆ ಎಲ್ಲ ಕಷ್ಟ ಆಯ್ತು ತೊಳೆಯೋದು. ಹಂಗೆ ತೊಳಿರಿ, ಪಾತ್ರೆಯಲ್ಲಿ ತೊಳಿಬೇಡಿ, ಡೈರೆಕ್ಟ್ ಮಸಾಲೆ ಅಲ್ಲ, ಡೈರೆಕ್ಟ್ ನೀರು ಬಿಟ್ಕೊಳ್ಳಿ, ಕೋಳಿನ ಕೈಯಲ್ಲಿ ಇಟ್ಕೊಂಡು. ನಮ್ದು ಓವನ್ ಓಹೋ ಹಿಡಿಸುತ್ತೆ. ನೀರು ಬಿಟ್ಕೊ. ಹಂಗೆ ಸ್ನಾನ ಮಾಡಿಸ್ತವ್ರೆ ಕೋಳಿಗೆ, ಅಲ್ಲೋಡಿ. ಸೊ ಫೈನಲ್ ಆಗಿ ಅರ್ಶಿನ ಹಾಕಿ ಒಂದ್ಸಲ ತೊಳ್ಕೊಬೇಕು. ಅದೆಷ್ಟೇ ಕ್ಲೀನಾಗಿದ್ರೂ ಅರ್ಶಿನ ಹಾಕಿ ತೊಳೆದ್ರೆ ಅದರಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾ ಅಥವಾ ಏನಾದರೂ ಸಣ್ಣದು ಈ ಮೈಕ್ರೋಸ್ಕೋಪಲ್ಲೆಲ್ಲ ತೋರಿಸ್ತಾರಲ್ಲ, ಅದೆಲ್ಲ ನೋಡಿದ್ರೇ ಭಯ ಆಗುತ್ತೆ ತಿನ್ನೋಕ್ಕೆ, ಅದೆಲ್ಲ ಸತ್ತೋಗುತ್ತೆ ಅಂತ. ಅಯ್ಯೋ ಕೋಳಿ ಸ್ಲಿಟ್ ಮಾಡ್ತೀರಾ ಅದಕ್ಕೆ? ಮಸಾಲೆ ಮಿಕ್ಸ್ ಮಾಡಿ. ಅಲ್ಲೋಡಿ ಅವ್ರು ವಾಶ್ ಮಾಡ್ತಾ ಇದ್ದಾರೆ. ನಾನು ಯೂಶಲಿ ಯಾವುದೇ ಚಿಕನ್ ನಾನ್ ವೆಜ್ ಎಲ್ಲ ಸಿಂಕಲ್ಲಿ ತೊಳೆದ್ರೆ ಸಿಂಕ್ ಒಂದ್ಸಲ ವಾಶ್ ಮಾಡ್ಬಿಡ್ತೀನಿ. ಬಿಕಾಸ್ ಹಸಿ ಇರುತ್ತಲ್ಲ, ಅದಕ್ಕೆ ವಾಶ್ ಮಾಡಿದ್ರೆ ಬೆಸ್ಟು. ಅಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇವತ್ತು ಅವ್ರ ಕುಕ್ಕಿಂಗು ಎಷ್ಟು ಸಲ ಹೇಳಿದೀನಿ ಗೊತ್ತಾ, ಏನಾದರೂ ಮಾಡಿಕೊಡಿ, ನಿಮ್ಮ ಕೈಯಾರ ಏನಾದರೂ ಮಾಡ್ಕೊಡಿ ತಿನ್ಲಿಕ್ಕೆ ಅಂದರೆ ಯಾವತ್ತೂ ಮಾಡಿಕೊಟ್ಟಿಲ್ಲ. ಇವತ್ತು ಅವರೇ ಹೋಗಿ ಚಿಕನ್ ತೊಗೊಂಬಂದು ಗ್ರಿಲ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೇಗೆ ಮಾಡ್ತಾರೋ. ಅವ್ರ ಕೈ ರುಚಿ ನಾನೇ ತಿಂದಿಲ್ಲ ಜಾಸ್ತಿ, ಬೇರೆ ಕಡೆ ಎಲ್ಲ ಮಾಡ್ತಿರ್ತಾರೆ. ಸರಿ ಅಬ್ಬಾ ಇನ್ ಫುಲ್ ಸ್ಮಾರ್ಟ್ ಆಗಿ ಹೇರ್ ಕಟ್ ಯಾವಾಗ ಮಾಡಿಸ್ತೀರಾ? ಹೇರ್ ಕಟ್ ಫುಲ್ ಬಿಟ್ಬಿಡೋಣ.
KGF 3 ನೀವ್ ಎಷ್ಟಲ್ಲ ಎಷ್ಟೆಲ್ಲ ಗೊತ್ತು, ಬಟ್ KGF 3 ಬರೋ ತನಕ ಬಿಟ್ಟಿರೋಣ. ಬೇಡ. ಇದೇನ್ ಮಾಡ್ತಾ ಇದ್ದೀರಾ? ಮಾಂಸದಿಂದ ಇದು ಮೀಟಿಂದ ಡಿವೈಡ್ ಮಾಡ್ತಾರೆ. ಯಾಕೆ? ಮೇಲ್ಗಡೆ ಸ್ಕಿನ್ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಒಳಗಡೆ ಕಟ್ ಮಾಡಿ ಮೀಟ್ನ ಸ್ಲಿಪ್ ಮಾಡಿ ಒಳಗಡೆ ಮಸಾಲೆ ತುಂಬಕ್ಕೆ, ಆವಾಗ ಕ್ರಿಸ್ಪಿಯಾಗಿರುತ್ತೆ. ಇದು ಸ್ಕಿನ್ನು ಹಿಂಗೆ ಸಪ್ರೇಟ್ ಆದಾಗ ಇದು ಫುಲ್ ಆಚೆ ಬಂದ್ಬಿಡಲ್ವಾ? ಇದು ಫುಲ್ ಸೆಲ್ ಸಖತ್ ಕ್ರಿಸ್ಪಿ ಆಗ್ಬಿಟ್ಟಿರ್ತದೆ. ಇಷ್ಟೇ, ಫುಲ್ ಅಲ್ಲ. ಕುಯ್ಬೇಕಾದ್ರೆ ಇದನ್ನೇ ಕುಯ್ ಬಿಡ್ಬೋದು, ಎಲ್ಲ ಬಿಚ್ಚೋಗುತ್ತೆ, ಒಂಥರ ಚೆನ್ನಾಗಿರಲ್ಲ. ಅದಕ್ಕೆ ಏನು ಮಾಡೋಣ ಅಂದರೆ ಕಟ್ ಮಾಡಿ ಇದನ್ನು ತೆಗೆದು ಒಳಗಡೆ ಸ್ಲಿಪ್ ಮಾಡೋಣ ಅಂತ. ಹುಷಾರು, ಜಾರುತ್ತೆ. ಇದನ್ನ ಹೆಚ್ಚಲ್ಲ, ಮಧ್ಯದಲ್ಲಿ ಮಾಡಿ ಚಾಕು. ಮತ್ತೆ ಅದು ಫುಲ್ ಸ್ಕಿನ್ ಐತಲ್ಲ, ಆಗ ಜಾರುತ್ತೆ. ಇದ್ರ ಮೇಲೆ ಮಾಡಿ ಪರವಾಗಿಲ್ಲ. ಅಷ್ಟೇ, ಮೇಲೆ ಮಾಡಿದ್ರೆ ಸ್ಕಿನ್ ಸುಮ್ಮನೆ ಹಾಳಾಗುತ್ತೆ. ಹಂಗೆ ಮಾಡಿ ಅಂತ ಹೇಳಿದೆ, ಹಂಗೆ ಮಾಡಬೇಕು. ಹಿಂಗೆ ಮಾಡೋದಲ್ಲ, ನಂಗೆ ಗೊತ್ತಿಲ್ಲ. ಅದು ಮಂಡ ಚಾಕು ಇಟ್ಕೊಂಡಿದ್ದಲ್ಲ ಅದಕ್ಕೆ. ನಾನ್ ವೆಜ್ ಕಟ್ ಮಾಡೋ ಚಾಕು ಅದು. ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ಆ ಕಡೆಗೆ ಈ ಕಡೆಗೆ. ಆಯ್ತಾ? ಎಷ್ಟು ಮಾಡಿ. ಈಗ ಮಸಾಲೆ ರೆಡಿ ಮಾಡ್ಕೊಬೇಕು. ಅದಕ್ಕೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ, ಒಂದು 2 ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಜಾಸ್ತಿ ಇದ್ದಷ್ಟು ಹಾಕಿ, ಇನ್ನೊಂದು ಸ್ವಲ್ಪ ಹೊಂದ್ಕೊಳ್ಳಿಗಲ್ವಾ? ಸಾಕು, ಹಾಕ್ಬಿಡಿ. ಇದು ನಾನೇ ಮಾಡಿದ್ದು ಪೇಸ್ಟ್, ಮನೇಲಿ ಬಿಡಿಸಿದ್ದು ನಾನು. ಇಲ್ಲ, ಇದು ಹಳೇದಿದು, ಹೊಸ ಪೇಸ್ಟ್. ಹೊಸ ಶುಂಠಿ ಬೆಳ್ಳುಳ್ಳಿ ನಾನು ಬಿಡಿಸಿರೋದಾ. ಆಮೇಲೆ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡ್ರು ಕಲರ್ಗೋಸ್ಕರ. ಮತ್ತೆ ಇದು ಖಾರನೂ ಇದೆ. ಖಾರ ಇದೆ ಇದರಲ್ಲಿ, ಖಾರನೂ ಇದೆ, ಕಲರು ಇದೆ. ಸೊ ಒಂದೊಂದು ಕಾಶ್ಮೀರಿ ಚಿಲ್ಲಿ ಪೌಡರು ಖಾರ ಇರೋದಿಲ್ಲ, ಕಲರ್ ಇರುತ್ತೆ. ಸೊ ಅದನ್ನು ಜಾಸ್ತಿ ಹಾಕೊಬೇಕು. ಇದು ನಾನು ಬರೀ 1.5 ಸ್ಪೂನು. 2 ಸ್ಪೂನ್ ಹಾಕ್ಕೊಳ್ಳಿ, 1.5 kg ಚಿಕನ್ ಇದೆಯಲ್ಲ. ಹಾಂ, ನೀನೇ ಮಾಡು. ಆಯಿತು, ನೀವು ಮಾಡಿ. ನೆಕ್ಸ್ಟು ಧನಿಯಾ ಪೌಡರ್, ಅದು 1.5 ಸ್ಪೂನ್. ಅದಾದಮೇಲೆ ನೆಕ್ಸ್ಟು ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕೊತಿದ್ದೀನಿ. ಸ್ವಲ್ಪ ಅಂದರೆ ಎಷ್ಟು? 1 ಸ್ಪೂನ್. ಆಮೇಲೆ ನೆಕ್ಸ್ಟು ಜೀರಾ ಪೌಡರ್, ಜೀರಿಗೆ ಪೌಡರು ಸ್ವಲ್ಪ ಅಂದರೆ 1/2 ಸ್ಪೂನ್ ಜೀರಿಗೆ ಪೌಡರು, 1/2 ಸ್ಪೂನು. ಈ ಜೀರಿಗೆ ಪೌಡರು ನಮ್ಮ ಸ್ನೇಹ ಅವರೇನೆ ಪುಡಿ ಮಾಡ್ಕೊಂಡ್ರು ಮನೆಯಲ್ಲಿ ಜೀರಿಗೆನ. ನೀವು ಒಂದೊಂದ್ಸಲ ರೇವತಿ ಅಂತೀರಾ, ಒಂದೊಂದ್ಸಲ ಸ್ನೇಹ ಅಂತೀರಾ, ಅವ್ರು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಸ್ನೇಹ ರೇವತಿ ಇಬ್ರ್ಯಾರು ಅಂತ. ಸ್ನೇಹ ರೇವತಿ ಎಲ್ಲ ಒಬ್ಬರೇ. ಗರಂ ಮಸಾಲ ಹಾಕೊತಾ ಇದ್ದೀವಿ. ಗರಂ ಮಸಾಲ ಮನೇಲಿ ಮಾಡ್ಕೊಂಡಿದ್ದು ಹಾಕೊಬೋದು, ಬಟ್ ನಾವು ರೆಡಿ ಮೇಡ್ ಆಲ್ರೆಡಿ ಅಂಗಡಿಯಿಂದ ತಂದಿರೋ ಗರಂ ಮಸಾಲ, ಅದು ಒಂದು 1/2 ಸ್ಪೂನ್ ಅಷ್ಟೇ, ಜಾಸ್ತಿ ಬೇಡ. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಕಸೂರಿ ಮೇಥಿ ಕಟ್ ಮಾಡಿ ಪುಡಿ ಮಾಡಿ ಸ್ವಲ್ಪ ಹಾಕೊಳ್ಳೋಣ. ಇನ್ನು ಸ್ವಲ್ಪ ಘಮ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೊಳ್ಳೋಣ, 1 ಸ್ಪೂನ್ ಹಂಗೆ. ಅದಾದಮೇಲೆ ಸ್ವಲ್ಪ ಖಾರ ಇರಲಿ ಅಂತ ನಾನೇನು ಮಾಡಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಹಸಿಮೆಣ್ಸಿನ್ಕಾಯಿ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದೆ ಇದರಲ್ಲಿ. ಸೊ ಅದು ಬ್ಲೆಂಡ್ ಆಗಿಲ್ಲ ಅಂದ್ಬಿಟ್ಟು ನಾನು 2 ಒಂಚೂರು ಹಾಕ್ತೆ. ಸ್ವಲ್ಪ ಹಾಕೋಣ ಹಸಿಮೆಣ್ಸಿನಕಾಯಿಯ ಪೇಸ್ಟ್. ಖಾರ ಬೇಕು ಅಂದರೆ ಇರೋದು ಅಷ್ಟು ಹಾಕೊಂಬಿಡಿ. ನೆಕ್ಸ್ಟು ಗಟ್ಟಿ ಮೊಸರು, ಹಂಗ್ ಕರ್ಡ್, ಸ್ನೇಹ ಅವರು ಇವಾಗ ರೆಡಿ ಮಾಡಿದ್ರು. ಸೊ ಮೊಸರನ್ನ ಒಂದು ಬಟ್ಟೆಗೆ ಹಾಕಿ ಹಿಂಡಿ ಅದರಲ್ಲಿರೋ ನೀರನ್ನೆಲ್ಲ ತೆಗೆದು ರೆಡಿ ಮಾಡ್ಕೊಂಡು ಮೊಸರು ನೋಡಿ ಎಷ್ಟು ಹೆಲ್ಪ್ ಮಾಡಿದ್ದೀನಿ ನಿಮಗೆ. ಫುಲ್ ಗಟ್ಟಿಯಾಗಿರುತ್ತೆ, ಇದರಲ್ಲೇ ಮಿಕ್ಸ್ ಮಾಡ್ಕೊಳೋದು. ಸೊ ಫುಲ್ ಹಾಕೊಂಡ್ಬಿಡ್ತೀನಿ.
ನೀರು ಮೊಸರು ನಾರ್ಮಲ್ ಆಗಿರೋ ಮೊಸರು ಹಂಗೆ ಹಾಕೊಂಡ್ಬಿಟ್ಟು ಏನಾಗುತ್ತೆ ಅಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ, ಅದು ನೀಟಾಗಿ ಅಂಟ್ಕೊಳಲ್ಲ ಮಸಾಲೆ ಚಿಕನ್ಗೆ, ಅದಕ್ಕೆ ಗಟ್ಟಿ ಇರಬೇಕು. ಏನಾಗಲ್ಲ, ಅಂಟ್ಕೊಳಲ್ಲ, ಜಾರೋಗ್ಬಿಡುತ್ತಾ ಅದಕ್ಕೆ. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಹಾಕಿಲ್ಲ, ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿಲ್ದಲೆ ಯಾವ ಅಡುಗೆನು ಟೇಸ್ಟ್ ಇರಲ್ಲ. ಉಪ್ಪು ಇಷ್ಟು ಹಾಕ್ಲಾಗೈತಿ, ಇನ್ನ ಹಾಕಿ, ಇನ್ನ ಹಾಕ್ಲಾ? ಸ್ನೇಹನೇ ಕೇಳೋದು ಉಪ್ಪು ಎಷ್ಟು ಅಂತ. ಇನ್ನ ಅದ್ರ ಡಬಲ್ ಹಾಕ್ಬೇಕು, ಜಾಸ್ತಿ ಇದೆಯಲ್ಲ ಚಿಕನ್ನು. ಇನ್ನೂ ಅಷ್ಟೇ ಹಾಕಿ, ಇನ್ನೂ ಅಷ್ಟು. ಆಮೇಲೆ ಒಂದ್ಸಲ ಮಸಾಲೆ ಟೇಸ್ಟ್ ಮಾಡಿ ಹಚ್ಚಕ್ ಮುಂಚೆ ಅಲ್ಲೇ ಇಟ್ಕೊಳ್ಳಿ ಕೆಳಗೆ. ಸರಿ ಸರಿ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಅದಾಯ್ತಾ. ಈಗ ನೆಕ್ಸ್ಟು ನಿಂಬೆ ಹಣ್ಣು ಸ್ವಲ್ಪ ಹಿಂಡಬೇಕು. ನಿಂಬೆ ಹಣ್ಣಿನ ಹುಳಿ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ತಾ ಇದ್ದೀನಿ. ಜ್ಯೂಸ್ ಜಾಸ್ತಿ ಇದೆ, ಅದಕ್ಕೆ ಜ್ಯೂಸ್ ಕಮ್ಮಿ ಇತ್ತು ಅಂದರೆ ಫುಲ್ ನಿಂಬೆ ಹಣ್ಣು. ಅವರು 2 ಡೇಸಿಂದ ಡಯಟ್ ಸ್ಟಾರ್ಟ್ ಮಾಡಿದ್ದಾರೆ, ಅದಕ್ಕೆ ನೆನ್ನೆಯಿಂದ ಕೇಳ್ತಾ ಇದ್ರು ಗ್ರಿಲ್ ಮಾಡಿಕೊಡು ಅಂತ. ಅದಕ್ಕೆ ನಾನು ನೀವೇ ಮಾಡಿಕೊಡಿ ನನಗೆ ಅಂತಂದೆ. ಸೊ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಓಕೆ, ಕೈ ಹಾಕ್ಬಿಟ್ಟು ಕಚಪಚ ಅಂತ ಕಲಿಸ್ಲಾ? ಬೇಡ ವಿಸ್ಕರಲ್ಲಿ ಕಲಿಸ್ಲಾ? ಕೈಯೆಲ್ಲ ಖಾರ ಆಗುತ್ತೆ ನಿಮ್ಗೆ. ಆಮೇಲೆ ಹೌದಾ, ಹಂಗೆ ಹೇಳ್ಬೇಡ, ನೀನು ತಿನ್ನಕ್ಕೆ ಮನ್ಸು ಬರಲ್ಲ ಅಂತೇಳು. ಹೋಟ್ಲಲ್ಲಿ ಒಂದೊಂದ್ಸಲ ತಿನ್ನಲ್ವಾ? ಅದು ಕೈಯಲ್ಲೇ ಕಲಿಸ್ಬೇಕು, ಅವಾಗಲೇ ಕೈ ರುಚಿ ಹಿಡಿಯೋದು. ಆ ಕೈ ರುಚಿ ನಮಗೆ ಬೇಡ. ನೀವು ಕೈ ತೊಳೆದಿದ್ದೀರಾ ಹೇಳಿದ್ದು ಜನರದಾಗಿ. ಕೈ ತೊಳೆದೇ ಮಾಡೋದು ಏನು, ಹಂಗೇ ಹೋಗ್ತಾರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಸಾಲೆ ನೀಟಾಗಿ. ಇನ್ನು ಸ್ವಲ್ಪ ಇದು ತೆಳುಗಬೇಕು ಅಂದರೆ ಇನ್ನು ಸ್ವಲ್ಪ ಮೊಸರು ಹಾಕೊಂಡ್ರೆ ಸ್ವಲ್ಪ ತೆಳುಗಾಗುತ್ತೆ. ತೆಳು ಏನು ಬೇಡ, ಇಷ್ಟೇ. ವಿಕ್ಕಿಯವರ ನೆಕ್ಸ್ಟ್ ಮಾಲಿಶ್. ಇವಾಗ ಕೈಯನ್ನು ಬಳಸಲೇಬೇಕು. ಕೈಯನ್ನು ಚೆನ್ನಾಗಿ ತೊಳೆದುಕೊಂಡು ಇಲ್ಲಿ ಹಾಕಿರೋ ಪೇಸ್ಟನ್ನು ಎತ್ತಿಕೊಂಡು, ಪೇಸ್ಟ್ ಒಂದ್ಸರಿ ನೆಕ್ಕಿ ನೋಡಿದ್ವಿ, ಸಾಕಾತು, ಸ್ಟ್ರಾಂಗ್ ಆಗಿದೆ. ಸೊ ಸ್ಟ್ರಾಂಗ್ ಆಗಿದ್ರೆ ಒಳ್ಳೆಯದು, ಸಪ್ಪೆ ಇರಬಾರ್ದು. ಸುಟ್ಟಾದ್ಮೇಲೆ ಅದು ಕಮ್ಮಿ ಆಗುತ್ತೆ. ಸೊ ಖಾರನೂ ಜಾಸ್ತಿ ಇದೆ, ಸ್ವಲ್ಪ ಉಪ್ಪು ಇದೆ, ಅದು ರೆಡಿ ಆಗುತ್ತೆ. ಆಮೇಲೆ ಬ್ಯಾಲೆನ್ಸು. ಸೊ ಒಳಗಡೆ ಎಲ್ಲ ಮ್ಯಾಲಿಶ್ ಮಾಡಬೇಕು ನೀಟಾಗಿದ್ದು. ನಾನು ಚರ್ಮ ಬೇರೆ ಎತ್ಬಿಟ್ಟು ಒಳಗಡೆ ಎಲ್ಲ ಕಟ್ ಮಾಡಿದ್ದೀನಲ್ಲ, ಸೊ ಹಿಂಗೆಲ್ಲ ಇಲ್ಲೆಲ್ಲ ಹಚ್ಬೇಕು. ಈ ಸ್ವೀಟ್ ಒಳಗೆಲ್ಲ ಚೆನ್ನಾಗಿ ಮಾಲಿಶ್ ಮಾಡೋದು ಕಲ್ತಿದ್ದೀರಾ? ಇದರಲ್ಲೆಲ್ಲ ತೋಟದಲ್ಲೆಲ್ಲ ಮಾಡಲ್ಲ ಅಡುಗೆ. ಒಂದಿನನೂ ನನ್ನ ಕರ್ಕೊಂಡೋಗಿಲ್ವಲ್ಲ ಅದಕ್ಕೆ. ಅದು ಹುಡುಗರು ನೀವು ಬಂದು ಏನು ಮಾಡ್ತೀರಾ? ನಾವು ಬಂದು ಎಂಜಾಯ್ ಮಾಡ್ತೀವಿ. ಇನ್ನೆಲ್ಲ ಕರ್ಕೊಂಡೋದ್ರೆ ನಾವು ಎಂಜಾಯ್ ಮಾಡಲ್ಲ. ಹಿಂಗೆಲ್ಲ ಹೇಳ್ಬಾರ್ದಪ್ಪ. ಅದಕ್ಕೆ ಎಲ್ಲ ಹೆಂಡ್ತಿಯರು ಮನೇಲಿದ್ರೆ ಬೆಸ್ಟ್. ಇದಕ್ಕೆ ಎಣ್ಣೆ ಏನು ಬಳಸಲ್ವಾ? ಗ್ರಿಲ್ ಮಾಡಬೇಕಾದ್ರೆ ತುಪ್ಪ ಏನಾದರೂ ಹಚ್ಬೇಕಾ? ಬಟರ್, ತುಪ್ಪ? ಈಸಿಲಿ ಬಟರ್ ಒಳ್ಳೇದು ತಾನೆ ಡಯಟ್ ಅವ್ರಿಗೆ ಎಣ್ಣೆಗಿಂತ. ಎಣ್ಣೆ ಹಾಕೊಬೋದಾಗಿತ್ತು ಇದಕ್ಕೇನೆ ಬೇಕಾದ್ರೆ. ನಾನು ವಿತೌಟ್ ಆಯಿಲ್ ಮಾಡ್ತಾ ಇದ್ದೀನಿ. ಹೌದು ಕರೆಕ್ಟು, ಬಟ್ ಇದು ಮ್ಯಾರಿನೇಟ್ ಆದ್ಮೇಲೆ ಅದ್ರ ಮೇಲೆ ಫ್ರೋಸ್ಟ್ ಮಾಡಕ್ಕೆ ಆದ್ಮೇಲೆ ತೆಗೆದ್ಬಿಟ್ಟು ಮಧ್ಯದಲ್ಲಿ ಬೆಣ್ಣೆ ತುಪ್ಪ ಹಾಕ್ತೀರಾ? ಎಣ್ಣೆನೂ ಹಚ್ಬೋದು, ಬೆಣ್ಣೆನೂ ಹಚ್ಬೋದು, ನಿಮ್ಗೆ ಇಷ್ಟ. ಬೆಣ್ಣೆ ತುಪ್ಪ ಹಚ್ಚಿದ್ರೆ ಫ್ಲೇವರ್ ಇಂಟೆನ್ಸ್ ಆಗಿರುತ್ತೆ, ಸಾಕ ಟೇಸ್ಟ್ ಇರಲ್ಲ, ಜ್ಯೂಸಿ ಆಗಿರುತ್ತೆ. ಬೆಣ್ಣೆ ಹಾಕಿದ್ರೆ ಜಾಸ್ತಿ ಹೊತ್ತು, ಜಾಸ್ತಿ ಡ್ರೈ ಆಗಲ್ಲ ಬೇಗ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇನ್ನೂ ನೀಟಾಗಿ ಆಮೇಲೆ ಸಿಗ್ತೀನಿ. ಓಕೆ, ಸೊ ನೀಟಾಗಿ ಮಾಲಿಶ್ ಮಾಡಿ ಅದೇ ಬೌಲಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಸೊ ಇದು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ, ಬಂದ್ಬಿಟ್ಟು ಸುಟ್ಕೊಡ್ತೀವಿ. ಓಕೆ, ಫ್ರಿಜ್ಜು ಫೈನಲಿ ವಿಕ್ಕಿ ಅವರು ಶೂಟ್ ಹೋಗಿ ಬಂದು ಇಲ್ಲಿ ನೋಡಿ, ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ, ನಾನು ಮಾಡಿಲ್ಲ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗಿದ್ರು. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸೊ ಪ್ರೀ ಹೀಟ್ ಮಾಡಿದ್ದಾರೆ. ಇವಾಗ ಓವನ್ನು ಪ್ರೀ ಹೀಟ್ ಆಪ್ಷನ್ ಅದರಲ್ಲೇ ಇರುತ್ತೆ, ಪ್ರೀ ಹೀಟ್ ಮಾಡಬೇಕು, ಆಮೇಲೆ ಆಫ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಈಗ ಅದು ರೋಸ್ಟ್ಗಿಡಬೇಕು. ಇದು ನಾರ್ಮಲ್ ಟೈಮೇ 45 ಮಿನಿಟ್ಸ್ ಇದೆ, 200 ಡಿಗ್ರಿ ಸಾಕು. ರೋಸ್ಟ್ಗಿದೆ, ಗ್ರಿಲ್ಗಲ್ಲ. ಗ್ರಿಲ್ ಅಂದರೆ ನಾರ್ಮಲ್ ಒಂಥರ ಗ್ರಿಲ್ ಬರುತ್ತಲ್ಲ ಆ ಥರ ಮಾಡೋದು. ರೋಸ್ಟ್ ಅದು ರೊಟೇಟ್ ಆಗಬೇಕು ಒಳಗಡೆ. ಸೊ ಅದು ರೋಸ್ಟ್ ಮಾಡೋದು. ರಾಡ್ ಬರುತ್ತೆ, ಅದೆಲ್ಲ ಇದೆ.
ಓ ಅಲ್ಲಿ ಸೆಟಪ್ ಟೂಲ್ಸ್ ಮಾಡ್ಕೊಂಡಿದ್ದೀರಾ. ಇದೆ. ಈ ಥರ ರಾಡ್ ಕೊಟ್ಟಿರ್ತಾರೆ, ಏನಕ್ಕೆ ನಕ್ಕದ್ರಿ? ಗ್ರಿಲ್ ರಾಡ್. ಹ್ಮ್. ಸೊ ಈ ಥರ ಎಲ್ಲ ಕೊಟ್ಟಿರ್ತಾರೆ, ಅದು ಚುಚ್ಬಿಟ್ಟು ಮಾಡಬೇಕು. ಈಗ ಚಿಕನ್ ಎತ್ಕೊಳ್ಳೋಣ. ಇಲ್ಲಿದೆ, ಮ್ಯಾರಿನೇಟ್ ಆಗಿದೆ ಫುಲ್ಲು. ಫ್ರಿಜ್ಜಲ್ಲಿ ಇಟ್ಟರೆ ಸಖತ್ ಮ್ಯಾರಿನೇಟ್ ಆಗಿರುತ್ತೆ, ನೀರು ಬಿಡ್ಕೊಂಡಿರುತ್ತೆ. ಇದನ್ನು ತಗೊಂಡು ಈಗ ಚುಚ್ಚದೇ ಇರೋದು ಮೇನ್ ಟಾಸ್ಕ್ ಇದು. ಇನ್ನು ಚುಚ್ಚಬೇಕು. ಚುಚ್ತಾ ಇದ್ದೀರಾ? ಚುಚ್ಚಿ ಈ ಕಡೆಯಿಂದ ತೆಗೆದು ಇದು ಹಿಂಗೆ ತಿರ್ಗೋಗ್ಬಿಡುತ್ತೆ, ರೊಟೇಟ್ ಆಗಲ್ಲ ಇದು. ಅದಕ್ಕೇನೆ ಇದನ್ನ ಕೊಟ್ಟಿರೋದು. ಈ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು ಹಾಕಬೇಕು. ಎಲ್ಲರೂ ಗ್ರಿಲ್ ಮಾಡಿ ಅಂತ ಹೇಳ್ತಾ ಇದ್ರು, ಇವ್ರು ನೋಡಿ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ ಏನೇನು ಮಾಡಬೇಕು. ನನ್ನಂತ ನಾಲೆಜ್ ಅಂತಲ್ಲ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಓವನಲ್ಲಿ. ಇದು ಚುಚ್ಚಕ್ಕೆ ಒಳಗಡೆ ಫಸ್ಟ್ ಈ ಕಡೆಯಿಂದ ಚುಚ್ಚಿಬಿಡೋಣ. ಇದು ನೋಡ್ಕೊಂಡು ನೀಟಾಗೆ ಈ ಕಡೆ ಚೆಸ್ಟು, ಈ ಕಡೆ ಚೆಸ್ಟು. ಇದು ಫುಲ್ ಹಿಂಗೆ ನೋಡ್ಕೊಂಡು ಹೆಂಗಾಗುತ್ತೆ ನೀಟಾಗಿ ಚುಚ್ಚಬೇಕು. ಯಾಕಂದರೆ ಇದು ನೆಕ್ಸ್ಟ್ ಹಿಂಗೆ ರೊಟೇಟ್ ಆಗುತ್ತೆ. ಹಿಂಗೆ ರೊಟೇಟ್ ಆದರೆ ಫುಲ್ ಕೋಳಿ ರೊಟೇಟ್ ಆಗಬೇಕು, ಜಾರಬಾರ್ದು. ಸೊ ಕರೆಕ್ಟಾಗಿ ಚುಚ್ಚಬೇಕು. ಈ ಕಡೆ ಚುಚ್ಚಿದ್ದೀನಿ, ಆ ಕಡೆ ಇನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡೋಣ, ಚುಚ್ಬಿಟ್ಟು ಸಿಗ್ತೀನಿ. ಈಗ ಹಿಂಗೆ ರೊಟೇಟ್ ಆದರೆ ನೀಟಾಗಿ ರೊಟೇಟ್ ಆಗುತ್ತೆ. ಬಟ್ ಇನ್ನೊಂದು ಕೆಲಸ ಏನು ಗೊತ್ತಾ, ಕಟ್ಟಬೇಕು. ಈ ಕಾಲುಗಳ್ನ, ಈ ಕೈಗಳ್ನ ಕಟ್ಟಬೇಕು. ಕೊನೆಗೂ ವಿಕ್ಕಿ ಅವರು ಹರಸಾಹಸ ಮಾಡಿ ಅದು ದಾರ ಕಟ್ಟಕ್ಕಾಗಿಲ್ಲ, ಟೂತ್ ಪಿಕ್ಕಲ್ಲಿ ಮಾಡೋಣ ಅಂತ ಮಾಡಿದ್ರು. ಸೊ ಅಲ್ಲಿ ರಿಮೈನಿಂಗ್ ಮಸಾಲ ಇದೆ, ಅದೆಲ್ಲ ಹಂಗೆ ಹಚ್ತಾ ಇದ್ದಾರೆ. ಆಗಿದೆ ತುದಿ ಒರೆಸ್ಕೊಂಡಲ್ಲ, ಒಳಗಡೆ ಇಡುವ ಸ್ವಲ್ಪ ಸರ್ಕಸ್ ಮಾಡೋಬೇಕು. ಕೆಳಗಡೆ ಈ ಪ್ಲೇಟು ಇಡಲ್ಲ, ತೆಗ್ಬಿಡ್ತೀನಿ. ಬಟ್ ಸ್ವಲ್ಪ ಸುಮ್ಮನೆ ಇಟ್ಟರೆ ಹೋಗಿ ಇಟ್ಟು ಇದನ್ನು ಕೆಳಗಡೆ ಟಚ್ ಆಗ್ತೈತೆ. ಈ ಪ್ಲೇಟ್ ನಮ್ಗೆ ಅವಶ್ಯಕತೆ ಇಲ್ಲ, ಬಿಡೋಣ. ಯಾಕಂದರೆ ಇಲ್ಲಿ ಕೆಳಗಡೆ ಸಿಲ್ವರ್ ಪ್ಲೇಟ್ ಇದೆಯಲ್ಲ, ಮುಟ್ಟೆಲ್ಲ ಬಿಸಿ ಇದೆ, ಅದು ಕೂಡ ಸೋರಿದ್ರೆ ಅದನ್ನು ನೀಟಾಗಿ ತೆಗೆದು ಕ್ಲೀನ್ ಮಾಡ್ಕೋಬೋದು ನಾವು. ಈ ರಾಡ್ ಇದೆಯಲ್ಲ, ಈ ರಾಡು ಮತ್ತು ಮೇಲ್ಗಡೆ ರಾಡು ಅದರಲ್ಲೇ ಹೀಟ್ ಪ್ರೊಡ್ಯೂಸ್ ಆಗೋದು. ಸೊ ಅದಕ್ಕೆ ಫುಲ್ಲು ಈವನ್ ಆಗಿರಲಿ ಅಂದ್ಬಿಟ್ಟು ಏನು ಕೆಳಗಡೆ ಇಟ್ಟಿಲ್ಲ. ನಮ್ಮ ಕೋಳಿ ಬೇರೆ ದಪ್ಪ ಐತೆ ಮೈ ತುಂಬಿಕೊಂಡು. ಈಗ ಮುಚ್ಚಿಬಿಟ್ಟು ಸ್ಟಾರ್ಟ್ ಮಾಡೋಣ. 190 ಡಿಗ್ರಿ 45 ಮಿನಿಟ್ಸು. ಮಧ್ಯೆ ಒಂದ್ಸಲ ಬ್ರೇಕ್ ಮಾಡಿ ಚೆಕ್ ಮಾಡೋಣ. ಅದು ಫಸ್ಟು ತಿರುಗುತ್ತಾ ಅಂತ ನೀಟಾಗಿ ಈಗ ಚೆಕ್ ಮಾಡಬೇಕು. ಅಷ್ಟು ತೂಕ ತಡೆಯುತ್ತಾ ಅಂತ. ತಿರುಗ್ತಾ ಇದೆ. ಅದು ಆ ಕಡೆ ಹಿಂಗೆ ಬಿದೋಗುತ್ತಾ ಇಲ್ಲ ನೋಡೋಣ. ಕರೆಕ್ಟಾಗಿ ಫುಲ್ ತಿರುಗುತ್ತಾ, ಮೇಲ್ಗಡೆ ತಡೆಯುತ್ತಾ. ನೋಡೋಣ ಜರ್ಕ್ತು. ಸೊ ಸ್ವಲ್ಪ ತೂಕ ಜಾಸ್ತಿ ಇರೋದ್ರಿಂದ ಆ ಥರ. ಬಲವತ್ತಾಗಿರೋ ಕೋಳಿ ತಂದಿದ್ದೀರಾ ನೀವು, ಬಲವತ್ತಾಗಿರೋ ಕೋಳಿ. ಇದಕ್ಕಿಂತ ಚಿಕ್ಕ ಕೋಳಿ ಸಿಕ್ಕಿ ನೋಡಿ ರೊಟೇಟ್ ಆಗ್ತದೆ, ಕಷ್ಟ ಆಗ್ತೈತೆ. ಫಸ್ಟ್ ಟೈಮ್ ಮಾಡುವಾಗ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹೋಗ್ತಾ ಗೊತ್ತಾಗುತ್ತಲ್ಲ. ಬಟರ್ ಹಚ್ಚಿಲ್ಲ ನೀವು? ಬಟರ್ ಅವಶ್ಯಕತೆ ಇಲ್ಲ, ಇನ್ನೂ ಸ್ವಲ್ಪ ತಾಗಿ. ರೆಡಿ. ಏನ್ ಮಾಡ್ತಾ ಇದ್ದೀರಾ? 45 ನಿಮಿಷ ಆಯ್ತು, ಸ್ಟಾಪ್ ಆಯ್ತು. ಚೆಕ್ ಮಾಡೋಣ ಅಂತ ತೆಗಿತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೇಯಿಸ್ಬೇಕು ನನಗೆ ಅನ್ಸೋ ಪ್ರಕಾರ ಅನ್ಸುತ್ತೆ. ಸ್ವಲ್ಪ ಚೆಕ್ ಮಾಡೋಣ ಅಂತ. ಒಂದು ತೊಟ್ಟು ಎಣ್ಣೆ ಹಾಕಿಲ್ಲ, ತುಪ್ಪ ಹಾಕಿಲ್ಲ, ಬೆಣ್ಣೆ ಹಾಕಿಲ್ಲ, ಫುಲ್ ಎಣ್ಣೆ ಮಯ. ಚರ್ಮ ಟೆಕ್ಸ್ಚರ್ ಕಾಣಿಸ್ತಿದೆ ಅದರಲ್ಲಿ, ಅದೇ ಕಲರು. ಇಲ್ಲಿ ಡೈರೆಕ್ಟ್ ನೋಡೋಕೆ ಇನ್ನೂ ಸಾಕಾಗುತ್ತೆ ಎಲ್ಲ. ನೋಡು ಸ್ವಲ್ಪ ಇಲ್ಲೆಲ್ಲ ಗಟ್ಟಿ ಬಿಸಿ, ಹುಷಾರು, ಸುಟ್ಕೊಂಡಿರ. ಬೆಂದಿದೆ, ಸ್ವಲ್ಪ ಬೇಯಬೇಕು. ಜಾಸ್ತಿ ಅಂದ್ರೂ ಇದಾಗೋದು. ನೋಡಿಲಿ ಸಾಕ್ತಾನೆ, ಬೇಯ್ಬೇಕು ಇನ್ನೊಂದು ಸ್ವಲ್ಪ. ನಿಮಗೆಲ್ಲ ಓಕೆ, ಬೇಯಿಸ್ಬೇಕು ಸ್ವಲ್ಪ ಹೊತ್ತು ಇನ್ನೊಂದು. ಆಮೇಲೆ ಸೀದೋದ್ರೆ ಕಷ್ಟ. ಇವಾಗಂತೂ ಸೂಪರಾಗಿ ಬಂದಿದೆ. ನೀವು ನೋಡಿ ತೋರಿಸ್ತಾ ಇದ್ದೀನಿ. ಹಿಂಗೆ ಕಟ್ಟಾಯಿತು ನೋಡ್ದಾ.
ಸ್ವಲ್ಪ ಕಿತ್ಕೊಂಡು ಕೊಡಲ ನಿಮಗೆ ನೋಡು. ಕಿತ್ಕೊಂಡು ನೋಡಿದ್ದೀನಿ ಅದು ಬಿಸಿ. ಇಲ್ಲಿ ಬಂಗಾರವಾಗಿದೆ. ಒಂದ್ಸಲಿ ಯಾವುದಕ್ಕೂ ರೇವತಿ ಅವರು ಇನ್ನೊಂದು ಸ್ವಲ್ಪ ಮಾಡು ಅಂತಾರೆ, ಮಾಡ್ಬಿಡ್ತೀನಿ. ಬಟ್ ಪರ್ಫೆಕ್ಟ್ ಆಗಿದೆ. ಎಲ್ಲ ಹಿಂಗೆ ಸೋರ್ತಾ ಇದೆ ನೋಡು ಕೆಳಗಡೆ. ನೀವೇ ಕ್ಲೀನ್ ಮಾಡಬೇಕು, ನಂಗೆ ಗೊತ್ತಿಲ್ಲ. ಮಾಡೋಣ ಈಗ ಒಂದು 5 ನಿಮಿಷ ಇಟ್ಲ ಸಾಕು. ಬೇಡ 10 ಮಿನಿಟ್ಸ್ ಇಡಿ. ಏ ಬೇಡ, ಆಫ್ ಮಾಡ್ಬೋದಪ್ಪ ಜಾಸ್ತಿ ಆದರೆ. ಸೊ ಇನ್ನೊಂದು ಸ್ವಲ್ಪ ಕುಕ್ ಆಗಲಿ. ಹಾಂ, ಸೊ ಫೈನಲಿ ನಮ್ಮ ಗ್ರಿಲ್ ರೆಡಿ ಆಗಿದೆ. ಕೋಳಿ ಬಿಸಿ ಬಿಸಿ ಆಲ್ರೆಡಿ ಹೋಗಿ ಕಾಣಿಸ್ತಿದ್ಯಾ ಇಲ್ಲಿ? ಕೊತ ಕೊತ ಅಂತ ಕೆಳಗಡೆ ಎಲ್ಲ ಕುದೀತಾ ಇದೆ. ಎಸ್, ರೆಡಿ ಆಗಿದೆ. ಟೋಟಲ್ 40, 45, 55 ನಿಮಿಷ, 1 ಅವರ್ ತೆಗ್ಬಿಡ್ಲಾ? ಇಲ್ಲಿ ಇನ್ನೊಂದು 5 ನಿಮಿಷ ಬೇಯಿಸ್ತೀಯಾ? ತೆಗಿದ್ ನೋಡಿ, ನೀವು ಅವಾಗಲೇ ಬೆಂದಿದೆ ಅಂದ್ಬಿಟ್ಟು ಅವಾಗಲೇ ಬೆಂದಿತ್ತು. ನೀನೇ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಮಾಡ್ತೀನಿ. ಇದು ಇಟ್ಕೊಳ್ಳಿ, ನಂಗೆ ಮನೆಯೆಲ್ಲ ಕ್ಲೀನ್ ಮಾಡೋದು ಫಸ್ಟ್ ಎತ್ಬೇಕು. ನಿಧಾನವೇ ಪ್ರಧಾನ. ಸೋರ್ತಾನೆ ಇದೆ ಯಾವಾಗಿಂದ. ಇಟ್ಬಿಡ್ಲಾ? ಇದೆಲ್ಲ ಬಿಸಿ ಇರುತ್ತೆ, ಸ್ವಲ್ಪ ಆರಬೇಕು ತೆಗಿಯೋಕ್ಕೆ. ಇಲ್ಲ ಏನಾದರೂ ಕೈನಲ್ಲಿ ಗ್ಲೌಸ್ ಇದ್ದರೆ ಹಿಂಗೆ ಸರ್ಕಸ್ ಮಾಡಿ ರೇವತಿ ಅವ್ರು ಬಿಚ್ಚಿದ್ರು. ತೆಗ್ಬಿಡೋಣ. ಈಗ ಈ ಕಡೆ ಹಿಡ್ಕೊಂಡು ಸುಟ್ಟಿದ ಕೈ. ನಿಧಾನ. ಇದನ್ನು ಏನು ಮಲಗಿಸ್ತೀವಿ, ಎಬ್ಬರಿಸ್ತೀವಿ, ನಿಲ್ಲಿಸ್ತೀವಿ. ಪಾಪ ಅದೆಷ್ಟು ಬೇಕು ಅಂತ ನಮ್ಮನ್ನ. ಸ್ನೇಹ ಅವರೇ, ನೀವು ವಿಡಿಯೋ ಮಾಡಿ. ಸ್ನೇಹಂಗೆ ಗಮನ ಎಲ್ಲ ಆ ಕಡೆ ಎಲ್ಲಿ ಗಲೀಜಾಗುತ್ತೆ, ಇದೇನು ಗಲೀಜಾಗುತ್ತೆ, ಅಲ್ಲೇನು ಮುಡ್ತೀನಿ ಅನ್ನೋದೇ ಆಯಿತು. ಇಲ್ಲಪ್ಪ, ನಾನು ನೋಡ್ತಾ ಇದ್ದೀನಿ ಬೆಂದಿದ್ಯಾ ಹೆಂಗೆ ಅಂತ ನೋಡ್ತಾ ಇದ್ದೀನಿ. ಫುಲ್ ಕೆಳಗವರೆಗೂ ತೆಗೆದೀನಿ. ಬೆಳಿಗ್ಗೆ ಒಂದು ಲೆಗ್ ಪೀಸ್ ಮುಕ್ಕೊಂಡು ಟೇಸ್ಟ್ ಮಾಡುವ. ಹೆಂಗೆ ಬಟ್ ನನಗೆಲ್ಲ ಏನು ಗೊತ್ತಾ, ಇನ್ನೂ ಬೇಯಬೇಕು. ಒಂಥರ ಡಾರ್ಕ್ ಆಗ್ಬೇಕು ನನಗೆ. ರೋಸ್ಟ್ ಬ್ಲ್ಯಾಕ್ ರೋಸ್ಟ್ ಆಗಬೇಕು. ಒಂದು ತೊಡೆ ಪೀಸ್ ಎತ್ಕೊಂಡು ನಾವು ಟೇಸ್ಟ್ ಮಾಡ್ತೀವಿ. ಇದೆಲ್ಲ ಹಂಗೆ ಬಿಸಿ ಇಡು ಇನ್ನು ಸ್ವಲ್ಪ, ಆಮೇಲೆ ತಿನ್ನಿ. ಸೊ ಫೈನಲಿ ಒಂದು ಬಂಗಾರದಲ್ಲಿರೋ ತೊಡೆ ಪೀಸ್ ಮುಟ್ಕೊಂಡು, ಅಯ್ಯೋ ಎಲ್ಲ ಮಾಂಸ ಯಾವುದು ಟೇಸ್ಟ್ ಮಾಡೋಣ. ಅದ್ಭುತ. ಚರ್ಮ ನೋಡಿ ದಪ್ಪ ಇತ್ತು ಅವಾಗಲೇ, ತಳ್ಳಿಗೆ ಟ್ರಾನ್ಸ್ಪರೆಂಟ್ ಆಗ್ತಿದೆ, ಫುಲ್ ರೋಸ್ಟ್ ಆಗಿ. ಆಹಾ, ಅದರಲ್ಲೇ ಮಜಾ, ಅದರಲ್ಲೇ ಮಸಾಲೆ ಜಾಸ್ತಿ. ಇದು ನೀನು ತಾನೇ ಹೇಳ್ಬೇಕು, ರಿವ್ಯೂ ನಾನು ಮಾಡಿರೋ ಅಡುಗೆ. ನಾನೇ ಹೇಳ್ತೀನಿ, ನಾನೇ ತಿನ್ಕೊಂಡು ನಾನೇ ಚೆನ್ನಾಗಿದೆ ಅಂತ ಇದ್ದೀನಿ. ನೀವು ಹೇಳಿದ್ರೆ ಎಲ್ಲರೂ ಹೇಳ್ದಂಗೆ ಬಿಡಿ. ಚೆನ್ನಾಗಿದೆ, ಅದ್ಭುತ. ಇನ್ಮೇಲೆ ಫಿಕ್ಸು ಮನೇಲಿ ಗ್ರಿಲ್ಲ. ಆಲ್ವೇಸ್ ಗ್ರಿಲ್, ಆಚೆಯಿಂದ ಏನು ಆರ್ಡರ್ ಮಾಡಲ್ಲ. ಬಟ್ ನನಗೇನು ಗೊತ್ತಾ, ಇನ್ನೂ ಬೇಯಬೇಕು ಅಂತನಾ? ಇನ್ನೂ ಬೇಯಬೇಕು. ಆ ವೈಟ್ ಥರ ಎಲ್ಲ ಇದೆಯಲ್ಲ, ಅದು ನಂಗೆ ಇಷ್ಟ ಆಗಲ್ಲ. ಅದರೆಲ್ಲ ಮಸಾಲೆ ಇರಬೇಕು. ಅವಾಗ ಏನು ಮಾಡಬೇಕು, ಫುಲ್ಲು ಕೊಡಬೇಕು, ಎಲ್ಲ ಕಡೆ ಮೆತ್ತಬೇಕು. ಮಾಡಿದ್ರೆ ಗ್ರಿಲ್ ಚಿಕನ್ ಆಗಲ್ಲ, ತಂದೂರಿ ಚಿಕನ್ ಆಗಲ್ಲ. ಹೌದು, ನನಗೆ ತಂದೂರಿನೇ ಇಷ್ಟ. ಚಿಕನ್ ಮೇಲ್ಮೇಲೆ ಸೌರತ್ತು, ಸೊ ಸ್ಕಿಪ್ ಮಾಡಿರ್ತೀವಿ ಅಷ್ಟೇ. ಚರ್ಮದಲ್ಲಿ ಮಸಾಲೆ ಮಜಾ ಸಾಕತ್ತು, ಜ್ಯೂಸಿ. ಇನ್ನೂ ಬೇಯಿಸ್ಬೋದು, ಏನಾಗಲ್ಲ. ಸೊ ಇನ್ನು ಸ್ವಲ್ಪ ಇನ್ನೂ ಡ್ರೈ ಸ್ವಲ್ಪ ಬೇಕು ಅಂದರೆ ಇನ್ನೂ ಒಂದು 10 ನಿಮಿಷ ಬೇಯಿಸ್ಕೊಬೋದು. ಟೋಟಲು 190 ಡಿಗ್ರಿನಲ್ಲಿ ಹತ್ತತ್ರ 1 ಅವರ್, 1.25 ಅವರ್, 1 ಅವರ್ 10ರಿಂದ 15 ನಿಮಿಷ ಇಟ್ಟರೆ ನೀಟಾಗಿ ರೋಸ್ಟ್ ಆಗುತ್ತೆ. ನನಗೆ ಆ ಥರ ಇಷ್ಟ, ನಿಮಗೆ ಈ ಥರ ಕರೆಕ್ಟಾಗಿದೆ. ಸೊ ಒಂದ್ಸಲಿ ಟ್ರೈ ಮಾಡಿ ಮನೇಲಿ
ಈ ಥರ ಓವನ್ ಇತ್ತು, ಗ್ರಿಲ್ಲರ್ ಇತ್ತು ಅಂದರೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹೊಟ್ಟೆ ಸಿಗದೆ ಚೆನ್ನಾಗಿ ತಿನ್ನಬೇಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 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 ಲೈಕ್ಸ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು.